ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ದತ್ತಾತ್ರೇಯ ಚರಿತ್ರೆ ನಿತ್ಯ ಪಾರಾಯಣ ಗ್ರಂಥ, ಅಧ್ಯಾಯ 47. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಗಳು ಗಾಣಿಗಾಪುರದಲ್ಲಿರುವಾಗ ಒಮ್ಮೆ ದೀಪಾವಳಿ ಹಬ್ಬವು ಬಂದಿತು. ಬೇರೆ ಊರುಗಳಿಂದ ಶಿಷ್ಯರು ಗುರುಗಳನ್ನು ಆಹ್ವಾನಿಸಲು ಬಂದರು. ಹೀಗೆ 7 ಗ್ರಾಮಗಳಿಂದ ಬಂದ ಶಿಷ್ಯರನ್ನು ಕುರಿತು ಗುರುಗಳು ನಸುನಗುತ್ತಾ, ಶಿಷ್ಯರೇ, ನಿಮ್ಮ ಊರುಗಳು ಒಂದೊಂದೂ ಬೇರೆ ಬೇರೆ ದಿಕ್ಕಿನಲ್ಲಿದೆ. ಆದ್ದರಿಂದ ಬರಲು ಸಾಧ್ಯವೇ? ನೀವೇ ನಿಮ್ಮಲ್ಲಿ ಚರ್ಚಿಸಿ ಯಾರ ಊರಿಗೆ ಮೊದಲು ಬರಬೇಕು, ಯಾರ ಊರಿಗೆ ನಂತರ ಎಂಬುದನ್ನು ತೀರ್ಮಾನಿಸಿ ನಮಗೆ ತಿಳಿಸಿರಿ ಎಂದರು. ಆಗ ಎಲ್ಲರೂ, ಶ್ರೀ ಗುರುಗಳು ನಮ್ಮಲ್ಲಿ ಮೊದಲು ಬರಲಿ, ನಮ್ಮಲ್ಲಿ ಆಮೇಲೆ ಇವರ ಕಡೆಗೆ ಹೋಗಲಿ ಎಂದು ಅವರಲ್ಲಿ ವಿವಾದವಾರಂಭವಾಯಿತು. ಗುರುಗಳು, ನಾವು ಯಾರಾದರೂ ಒಬ್ಬರ ಮನೆಗೆ ಮಾತ್ರ ಬರುತ್ತೇವೆ, ಜಗಳ ಬೇಡ ಎಂದರು. ಶಿಷ್ಯರಲ್ಲಿ ಕೆಲವರು, ಸ್ವಾಮಿ, ನಾವು ನಿಮ್ಮನ್ನು ದೇವತಾ ಸ್ವರೂಪರೆಂದೇ ನಂಬಿದ್ದೇವೆ. ನೀವು ಒಂದು ಕಡೆಗೆ ಹೋಗಿ ಇನ್ನೊಂದು ಕಡೆ ಹೋಗದಿದ್ದರೆ, ಉದಾಸೀನ ಮಾಡಿದರೆ ಪ್ರಾಣ ತ್ಯಾಗ ಮಾಡಲು ಸಿದ್ಧ. ಇದರ ಮೇಲೆ ನಿಮ್ಮಪ್ಪಣೆ ಎಂದರು. ಗುರುಗಳು ಇದನ್ನು ಕೇಳಿ ಭಕ್ತರ ಅವ್ಯಾಜ ಪ್ರೀತಿಯನ್ನರಿತು, ಚಿಂತೆ ಬೇಡ, ಎಲ್ಲರ ಮನೆಗೂ ಬರುತ್ತೇನೆ, ನೀವು ನಿಶ್ಚಿಂತರಾಗಿ ಹೋಗಿ ಬನ್ನಿ ಎಂದರು. ಒಬ್ಬಾತನು, ಎಲ್ಲರ ಮನೆಗೂ ಬರುವೆನೆಂದರಲ್ಲ, ನಾವು ಹೇಗೆ ತಿಳಿಯಬೇಕು ಎನ್ನಲು ಗುರುಗಳು ಎಲ್ಲರನ್ನೂ ಪ್ರತ್ಯೇಕವಾಗಿ ಕರೆದು ಕಿವಿಯಲ್ಲಿ, ನಿಮ್ಮ ಮನೆಗೆ ಬರುತ್ತೇವೆ, ಇದನ್ನು ರಹಸ್ಯವಾಗಿಡು, ಯಾರಲ್ಲಿಯೂ ಹೇಳಬೇಡ ಎಂದರು. ಹೀಗೆ ಗ್ರಾಮಸ್ಥರಿಗೆಲ್ಲ ಒಂದೇ ರೀತಿ ಹೇಳಿ ಅವರನ್ನು ರವಾನಿಸಿದರು. ದೀಪಾವಳಿಯ ದಿನ ಬಂದಿತು. ಗಾಣಿಗಾಪುರದ ಭಕ್ತರು ಗುರುಗಳನ್ನು ಮಠದಲ್ಲಿಯೇ ಉಳಿಯುವಂತೆ ಆಗ್ರಹಪಡಿಸಿದರು ಮತ್ತು ಬೇಡಿದರು. ಆಗ ನೃಸಿಂಹ ಸರಸ್ವತಿ ಸ್ವಾಮಿಗಳು, ಹಾಗೇ ಆಗಲಿ, ನಿಮ್ಮೆಲ್ಲರ ಮನೆಗೂ ನಾವು ಬರುತ್ತೇವೆ ಎಂಬ ಆಶ್ವಾಸನೆ ನೀಡಿದರು. ಇದೇನು, ಪರ ಊರಿನವರಿಗೂ ಗುರುಗಳು ಬರುವೆನೆಂದು ಹೇಳಿದ್ದಾರೆ, ನಮಗೂ ಹೇಳುತ್ತಿದ್ದಾರೆ ಎಂದು ಚಿಂತಿಸಿದ ಜನರಿಗೆ ನಿಮ್ಮ ಆಸೆ ನೆರವೇರುತ್ತದೆ ಎಂದು ಹೇಳಿ ಮನೆಗೆ ಕಳುಹಿಸಿದರು. ಧನತ್ರಯೋದಶಿಯ ದಿನ ಬಂದಿತು. ಶ್ರೀಗಳು 8 ರೂಪಗಳನ್ನು ಧರಿಸಿ 7 ಊರುಗಳಿಗೂ ಗಾಣಿಗಾಪುರದ ಭಕ್ತರ ಮನೆಗಳಿಗೂ ಭೇಟಿ ನೀಡಿ ಎಲ್ಲರ ಮನಸ್ಸಂತೋಷಗೊಳಿಸಿದರು. ಕಾರ್ತಿಕ ಹುಣ್ಣಿಮೆಯ ದಿನ ಗುರುಮಠಕ್ಕೆ ಬಂದ ಭಕ್ತರು ತಮ್ಮ ತಮ್ಮ ಮನೆಗೆ ಗುರುಗಳು ಬಂದ ಸುದ್ದಿಯನ್ನು ಹೇಳಿಕೊಂಡರು. ಗಾಣಿಗಾಪುರದ ಭಕ್ತರು, ಶ್ರೀಗಳು ಇಲ್ಲಿಯೇ ಇದ್ದರು, ಎಲ್ಲೂ ಹೋಗಲಿಲ್ಲ ಎಂದರು. ಎಲ್ಲ ಭಕ್ತರು ಶ್ರೀಗಳು ಎಲ್ಲ ಕಡೆ ವ್ಯಾಪಿಸಬಲ್ಲ ಸರ್ವಶಕ್ತರು ಎಂಬುದನ್ನು ಮನಗೊಂಡರು. ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 47ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಅಧ್ಯಾಯ 48. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಗಳು ಗಾಣಿಗಾಪುರದಲ್ಲಿದ್ದಾಗ ರೈತನೊಬ್ಬನು ಪ್ರತಿದಿನ ಅವರಿಗೆ ವಂದಿಸಿ ತನ್ನ ಹೊಲದ ಕೆಲಸಕ್ಕೆ ಹೋಗುತ್ತಿದ್ದನು. ಒಂದು ದಿನ ಶ್ರೀಗಳು ಆತನನ್ನು, ನಿನಗೇನು ಬೇಕು, ದಿನ ನಮ್ಮನ್ನು ನಮಸ್ಕರಿಸುವೆಯಲ್ಲ ಎಂದು ಕೇಳಿದರು. ಆಗ ಆತನು, ಸ್ವಾಮಿ, ತಮ್ಮ ಕೃಪಾ ಆಶೀರ್ವಾದಗಳಿಂದ ನನ್ನ ಹೊಲದಲ್ಲಿ ಚೆನ್ನಾಗಿ ಬೆಳೆ ಬರಲಿ ಎಂದೇ ನನ್ನ ಮನಸ್ಸಿನ ಆಸೆ ಎಂದು ಹೇಳಿಕೊಂಡನು. ಶ್ರೀಗಳು ಆ ರೈತನನ್ನು, ನಿನ್ನ ಹೊಲದಲ್ಲಿ ಯಾವ ಬೆಳೆ ಬೆಳೆಯುತ್ತಿರುವೆ ಎನ್ನಲು, ಜೋಳ ಬಿತ್ತಿದ್ದೇನೆ ಎಂದನು. ಗುರುಗಳು, ನಾವು ಹೇಳಿದ್ದನ್ನು ಶ್ರದ್ಧಾ ಭಕ್ತಿಗಳಿಂದ ಮಾಡುವೆಯಾದರೆ ನಿನ್ನ ಮನದಾಸೆ ನೆರವೇರುತ್ತದೆ ಎಂದರು. ರೈತನು, ನಾನು ಶ್ರದ್ಧೆಯಿಂದ ತಪ್ಪದೆ ಮಾಡುತ್ತೇನೆ ಎಂದನು. ಗುರುಗಳು, ನಾವೀಗ ಸಂಗಮಕ್ಕೆ ಹೋಗುತ್ತಿದ್ದೇವೆ, ಮಧ್ಯಾಹ್ನ ಅಲ್ಲಿಂದ ವಾಪಸ್ಸಾಗುವ ವೇಳೆಗೆ ನೀನು ಜೋಳವನ್ನೆಲ್ಲ ಕೊಯ್ದು ಮುಗಿಸಿರಬೇಕು ಎಂದರು. ರೈತನಿಗೆ ಶ್ರೀಗಳವರಲ್ಲಿ ಅಪಾರವಾದ ಭಕ್ತಿ ಇತ್ತು. ಜಮೀನಿನ ಮಾಲೀಕರ ಬಳಿ ಹೋಗಿ ಬೆಳೆಯನ್ನು ಕುಯ್ಯಲು ಅನುಮತಿ ಬೇಡಿದಾಗ, 1ಕ್ಕೆ 2ರಷ್ಟು ಬೆಲೆ ನೀಡಿದರೆ ಮಾತ್ರ ನೀನು ಬೆಳೆ ಕುಯ್ಯಬಹುದು ಎಂದನು. ರೈತನು ಗುರುಭಕ್ತಿಯಿಂದ ಇದಕ್ಕೆ ಒಪ್ಪಿದನು.
ಆದರೆ ಆತನ ಹೆಂಡತಿ ಮಕ್ಕಳು ಒಪ್ಪಲಿಲ್ಲ. ಜಮೀನ್ದಾರನು ಬೆಳೆಯನ್ನು ಕೊಯ್ಯಬೇಡವೆಂದರೂ ರೈತನು ಯಾರ ಮಾತನ್ನೂ ಕೇಳದೆ ಬೆಳೆಯನ್ನು ಕೊಯ್ಲು ಮಾಡಿದನು. ಅಷ್ಟರಲ್ಲಿ ಗುರುಗಳು ಸಂಗಮದಿಂದ ಹಿಂತಿರುಗಿದರು. ರೈತನನ್ನು ನೋಡಿ, ನಾವು ವಿನೋದಕ್ಕಾಗಿ ಹೇಳಿದ್ದನ್ನೇ ನಂಬಿದೆಯಾ ಎನ್ನಲು ರೈತನು, ಗುರುದೇವ, ನಿಮ್ಮ ವಾಕ್ಯ ನನಗೆ ವೇದವಾಕ್ಯ ಎಂದು ನಮಸ್ಕರಿಸಿದನು. ಶ್ರೀ ಗುರುಗಳು, ನಿನ್ನ ವಿಶ್ವಾಸದಂತೆ ನಿನಗೆ ಫಲ ದೊರಕುವುದು, ಚಿಂತೆ ಬೇಡ ಎಂದು ಹೇಳಿ ಮಠಕ್ಕೆ ಹಿಂತಿರುಗಿದರು. ಮನೆಗೆ ಹಿಂದಿರುಗಿದ ರೈತನು, ಹೆಂಡತಿ ಮಕ್ಕಳು ನಮ್ಮ ಬೆಳೆಯು ನಾಶವಾಯಿತಲ್ಲ ಎಂದು ಕೊರಗಿದರು. ಅವನು ಅವರನ್ನೆಲ್ಲ ಸಮಾಧಾನಪಡಿಸಿದರು. ಗುರುಗಳ ಆಜ್ಞೆ ಪಾಲಿಸಿದರೆ ನಮಗೆ ಕೇಡು ಎಂದೆಂದಿಗೂ ಬರುವುದಿಲ್ಲ ಎಂದನು. ಹೀಗಿರುವಾಗ ಒಂದೇ ವಾರದಲ್ಲಿ ಬಿರುಗಾಳಿಯಿಂದಾಗಿ ಎಲ್ಲ ಹೊಲಗಳು ನಾಶವಾದವು. ರೈತನ ಹೊಲದ ಬೆಳೆ ಅವನ ಕೈ ಸೇರಿತ್ತು. ಆಗ ರೈತ ದಂಪತಿಗಳು ಬೆಳೆಗೆ ಪೂಜೆ ಮಾಡಿ ಗುರುಮಠಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದರು. ಗುರುದೇವ, ನೀವು ನಮ್ಮ ಇಚ್ಛೆಯನ್ನು ಪೂರ್ಣ ಮಾಡಿದಿರಿ. ನೀವೇ ಭಗವಾನ್ ಸ್ವರೂಪಿಗಳು. ನಿಮ್ಮ ಮಹಿಮೆಯನ್ನು ಪ್ರತ್ಯಕ್ಷವಾಗಿ ನಾವು ಇಂದು ಕಂಡು ಭಾಗ್ಯಶಾಲಿಗಳಾದೆವು ಎಂದೆಲ್ಲ ಕೊಂಡಾಡಿದರು. ಶ್ರೀ ಗುರುಗಳು ರೈತನಿಗೆ ಆಶೀರ್ವಾದ ಮಾಡಿ, ಎಂದೆಂದಿಗೂ ನಿನ್ನ ಹೊಲವು ಧಾನ್ಯ ಸಮೃದ್ಧಿಯಿಂದ ಕಂಗೊಳಿಸಲಿ ಎಂದರು. ಅಂದಿನಿಂದ ಆ ರೈತನು ತನ್ನ ಹೊಲದಲ್ಲಿ ಅಪಾರ ಬೆಳೆ ಬೆಳೆದನು. ಆದರೆ ದಿನ ಗುರುವಂದನೆಯನ್ನು ಮಾತ್ರ ಮರೆಯಲಿಲ್ಲ. ಶ್ರೀ ಗುರು ಕೃಪೆಯಾದವನಿಗೆ ಬಡತನ ಬರಲಾರದು ಎಂದು ಶ್ರೀಗಳು ತೋರಿಸಿಕೊಟ್ಟರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 48ನೆಯ ಅಧ್ಯಾಯವು ಸಂಪೂರ್ಣವಾಯಿತು.